ಎಲ್ಲ ಈ 5 ಗ್ಯಾರಂಟಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರ ಬಂದರೆ 1 ಲಕ್ಷ ರೂಪಾಯಿ ಮಹಿಳೆಗೆ ಕೊಡುವಂಥ ಕಾರ್ಯಕ್ರಮದಿಂದ ಘೋಷಣೆ ಆಗಿದೆ. ಈಗ ಎಲ್ಲ ಒಂದು ಹಂತದ ನಾವು ಮತ ಪ್ರಚಾರವನ್ನು ಮಾಡಿಕೊಂಡು ಬಂದಿದ್ದೇವೆ ಗ್ರಾಮೀಣ ಭಾಗದಲ್ಲಿ ಎಲ್ಲ 241 ಬೂತಲ್ಲಿ ಕೂಡ. ಈಗ ಎಲ್ಲ ಮಹಿಳೆಯರ ಮಾತುಗಳು ಕೂಡ ಇವತ್ತು ಕಾಂಗ್ರೆಸ್ ಕಡೆ ಅದು ವಾಗ್ತಿರುವ ಸಂದರ್ಭದಲ್ಲಿ ಈಗ ಬಿಜೆಪಿ ಅವರಿಗೆ ಆತಂಕ ಸ್ಟಾರ್ಟ್ ಆಗಿದೆ. ಎಲ್ಲ ನಮ್ಮ 5 ಗ್ಯಾರಂಟಿಗಳು ಕೂಡ ಇಂಪ್ಲಿಮೆಂಟ್ ಆಗಿದೆ. ಹೊಸ ಒಂದು ಗ್ಯಾರಂಟಿಯನ್ನ ಇವತ್ತು ನಾವು 1 ಲಕ್ಷ ರೂಪಾಯಿಯ ಮಹಿಳೆಗೆ ಕೊಡುವಂತ ಕಾರ್ಯಕ್ರಮದ ಇವತ್ತು ಇವರು ಭಯಭೀತರಾಗಿ ಇವತ್ತಿನ ರೋಡ್ ಶೋ ಏನು ಉಂಟ, ಈ ರೋಡ್ ಶೋನಲ್ಲಿ ಒಂದು ಮಹಿಳೆಯರಿಗೆ ಸೀರೆಯನ್ನ ಹಂಚುವಂತ ಒಂದು ಚುನಾವಣೆ ಯಾವುದು ಮತದಾರರ ಪ್ರಭಾವ ಮಾಡುವಂತ ಒಂದು ಹಂತಕ್ಕೆ ಇವತ್ತು ಬಿಜೆಪಿಯವರು ಹೋಗಿದ್ದಾರೆ. ಇವತ್ತು ನಾವು ಇದನ್ನು ಖಂಡಿಸುತ್ತಿದ್ದೇವೆ. ಖಂಡಿಸಿದ ಚುನಾವಣಾ ಆಯೋಗಕ್ಕೆ ಕೂಡ ನಾವು ಕಂಪ್ಲೇಂಟ್ ಅನ್ನು ಕೂಡ ಇವತ್ತು ನಮ್ಮ ಮುಖಂಡರ ಮೂಲಕ ದಾಖಲೆ ಮಾಡಿದೆ. ಇವತ್ತು ಬಿಜೆಪಿ ಅವರಿಗೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅವರು ಒಳ್ಳೆ ರೀತಿಯಲ್ಲಿ ಇವತ್ತು 10 ವರ್ಷ ಸಾಧನೆ ಮಾಡಿದ್ರೆ ಇವತ್ತು ಯಾಕೆ ಇವತ್ತು ಭಯಭೀತರಾಗಿ ಇವತ್ತು ಬಿಜೆಪಿ ಅವರು ಸೀರೆ ಹಂಚುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂಬ ಒಂದು ಪ್ರಶ್ನೆಯನ್ನ ಇವತ್ತು ಮಾಡ್ತಿದ್ದಾರೆ. ಅವರು ಎಲ್ಲರೂ ಕೂಡ ಅವರು ವಿಶ್ವಕ್ಕೆ ಗುರು ಅಂತ ಹೇಳ್ತಿದ್ದಾರೆ. ಇಡೀ ವಿಶ್ವ ಭಾರತವನ್ನ ತಿರುಗಿಕೊಳ್ಳುವಂತ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ಯಾಕೆ ಮಹಿಳೆಯರಿಗೆ ಸೀರೆಯನ್ನು ಹಂಚುವಂತ ಪ್ರಕ್ರಿಯೆಗೆ ಇವತ್ತು ಕೈ ಹಾಕಿದ್ದಾರೆ. ಇವತ್ತು ಅವರಿಗೆ ಗೊತ್ತಿದೆ 100ಕ್ಕೆ 100 ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಅವರು ಗೆಲುವನ್ನ ಸಾಧಿಸಲು ಅವರಿಗೆ 100ಕ್ಕೆ 100 ಗೊತ್ತಿದೆ. ಅದಕ್ಕೋಸ್ಕರ ಇವತ್ತು ಮಹಿಳೆಯರಿಗೆ ಪ್ರಭಾವ ಬೀರುವಂತ ಇವತ್ತು ಸೀರೆಯನ್ನು ಹಂಚಿದ್ದಾರೆ. ಇವತ್ತು ಯಾವ ರೀತಿಯ ಸೀರೆಯನ್ನು ಕೊಟ್ಟರು ಕೂಡ, ಯಾಕಂದ್ರೆ ನಾವು ಈಗಾಗಲೇ ಒಂದು ಮಹಿಳೆಗೆ 2,000 ರೂಪಾಯಿ ಕೊಡ್ತೇ ಇದೆ. ಒಂದು ಮಹಿಳೆಗೆ ಇವತ್ತು ಅದು 510 ರೂಪಾಯಿ ಸೀರೆ ಇದೆ. ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ತಿಂಗಳಿಗೆ 4 ಸೀರೆಯನ್ನ ತೆಗೊಳ್ಳುವಂತ ಒಂದು ಆರ್ಥಿಕ ಚೈತನ್ಯವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೀಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ರೀತಿಯ ಸಾಧನೆ ಮಾಡಿದೆ. ಅದರಿಂದಾಗಿ ಇವತ್ತು ಇವರಿಗೆ ಸ್ವಲ್ಪ ಭಯ ಉಂಟಾಗಿದೆ. ಮಹಿಳೆ ಎಲ್ಲ ಈಗ ನಾವು ನೋಡಿದಾಗ ಕೂಡ ಎಲ್ಲಾ ಮಹಿಳೆಯರು ಕೂಡ ಕಾಂಗ್ರೆಸ್ ಪರ ಇವತ್ತು ಮತವನ್ನು ಚಲಾಯಿಸುವಂತ ಒಂದು ನಮಗೆ ಆಶ್ವಾಸನೆ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು 100ಕ್ಕೆ 100 ಮಹಿಳೆಯರು ಮತವನ್ನು ಕೊಡ್ತಿದ್ದಾರೆ. ಈ ತರದ ಒಂದು ಬಚಾವಾಗ್ಲಿಕ್ಕೋಸ್ಕರ ಈ ತರದೊಂದು ಹಠದಾರಿ ಬಿಜೆಪಿ ಖಂಡಿತ ಆಗ್ತಾರೆ. ಯಾವತ್ತೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಬುದ್ಧಿವಂತರು. ಈ ತರದ ಒಂದು ಆಮಿಷಕ್ಕೆ ಮತವನ್ನ ಕೊಡುವಂತ ಪ್ರಕ್ರಿಯೆ 100ಕ್ಕೆ 100 ಅವರು ಹೋಗುವವರಲ್ಲ. ಯಾಕಂದ್ರೆ ನಾವು ಸರ್ಕಾರ ಬಂದು ಬರೇ 3 ತಿಂಗಳ ಒಳಗಡೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಎಲ್ಲ ಮಹಿಳೆಯರು ಇವತ್ತು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಇವತ್ತು ಆರ್ಥಿಕವಾಗಿ ಸದೃಢ ಆಗಿದ ಕಾರಣ ಇವತ್ತು ತಾವು ಎಲ್ಲ ಕೂಡ ಗಮನಿಸಬಹುದು, ಎಲ್ಲ ಮತದಾರರಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ಗಮನಿಸಬಹುದು. ಎಲ್ಲಾ ಮಹಿಳೆಯರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಧನೆ ಸೀರೆ ನನ್ನ ಮನೆಗೆ ಕೊಟ್ಟಾಗ ಅದನ್ನು ಖಂಡಿಸಿದಂತ ಹಲವಾರು ಮಹಿಳೆಯರಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಮಹಿಳೆಯರು ಕೂಡ ನಮಗೆ ಇವತ್ತು ಮಾಡಿ ಈ ತರ ನಮಗೆ ಕೊಡ್ತಿದ್ದಾರೆ, ಎಲ್ಲ ಹಂಚಿದ್ದಾರೆ. ಈ ತರ ಬಿಜೆಪಿ ಇವತ್ತು ಈ ವಿಚಾರವನ್ನ ಖಂಡಿಸುತ್ತಾ ಚುನಾವಣಾ ಮೇಲೆ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ತರದ ಗ್ರಾಮೀಣ ಮತದಾರ ಪ್ರಭಾವ ಇದ್ದಾಗ ಅದನ್ನು ಎಲ್ಲೋ ಸ್ವಲ್ಪ ಎಡ ನಮ್ಮ ಬಂದಿರುವ ಇಷ್ಟಪಡ್ತಿದ್ದೆ. ನಮ್ಮ ಮುಂದೆ ನಮ್ಮ ಮಹಿಳೆಯರನ್ನು ಟೀಕಿಸಿದ ಬಗ್ಗೆ ಒಂದು ಪತ್ರಿಕಾ ಗೋಷ್ಠಿ ನಡೆಸಿದ್ದೇವೆ. ಮತ್ತೆ ನಮ್ಮ ಮಹಿಳೆಯರಿಗೆ ಅಂಶವನ್ನು ಹುಟ್ಟುತ್ತಾ ಇದ್ದಾರೆ. ಇದೇ ಬರ 26ರ ಚುನಾವಣೆಯಲ್ಲಿ ಆ ಸಂಬಂಧ ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರು ಬಹಳಷ್ಟು ಉತ್ತಮ ಮೊನ್ನೆ 17ನೇ ತಾರೀಕಿಗೆ ನಾವು ಒಂದು ಜಾಥವನ್ನು ನಡೆಸಿದೆವು. ಇದನ್ನು ನೋಡಿದ ಬಳಿಕ ಈಗ ಬಿಜೆಪಿ ಅಭ್ಯರ್ಥಿಗೆ ಸ್ವಲ್ಪ ನಡುಕ ಶುರುವಾಗಿದೆ. ಅದಕ್ಕಾಗಿ ಅವರೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜಿನಿಂದ ಜಗನ್ನಾಥ ಸ್ವಾಮಿ ದೇವಸ್ಥಾನದವರೆಗೆ
ಅವರು ಕೂಡ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಆಮಿಷ ಒಡ್ಡಿಗಾಗಿ ಸೀರೆಗಳನ್ನು ಹಂಚ್ತಾ ಇದ್ದಾರೆ ಮತ್ತು ಅದೇ ಸೀರೆಯನ್ನು ಉಟ್ಕೊಂಡು ಬರಬೇಕು ಅಂತ ಹೇಳುವಂಥ ಒತ್ತಡವನ್ನು ಸಹಿತ ಮಾಡಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತೆಗಳಿಗೆ ಈ ಸೀರೆ ಸಿಕ್ಕಿದ್ದನ್ನು ಅವರು ನಮಗೆ ಕೊಟ್ಟು ಕಳಿಸಿದ್ದಾರೆ. ಇದನ್ನು ನಾನು ನಿಮಗೆ ತೋರಿಸ್ತೇನೆ. ಇದೆ ಸೀರೆ ಇದರಲ್ಲಿ ಬಂದಿದೆ. ಅಧಿಕಾರಿಗಳು ಬೆಳ್ತಂಗಡಿ ಇವರಿಗೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಲಿಖಿತ ದೂರನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನು ನೀಡಿದ್ದೇವೆ. ಅದನ್ನು ಸೂಕ್ತವಾಗಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ಈಗಾಗಲೇ ನಮಗೆ ಮನವರಿಕೆ ಮಾಡಿದ್ದಾರೆ ದೂರಿನ ಪ್ರತಿನಿಧಿಯಲ್ಲಿ. ಅದೇ ರೀತಿ ಇವತ್ತು ಅವರು ಉಜಿರೆಯಲ್ಲಿ ಮಾಡುವಂತಹ ರೋಡ್ ಶೋದಲ್ಲಿ ನಾವು ಏನು ದೂರಲ್ಲಿ ದಾಖಲು ಮಾಡಿದ್ದೇವೆ ಆ ಸೀರೆಯ ಬಣ್ಣ, ಆ ಒಂದೇ ಥರದ ಸೀರೆಯ ಬಣ್ಣ ಬಂದಿದೆ ಅಂತ ಹೇಳಿದರೆ ಅವರು ನಿನ್ನೆ ಕೊಟ್ಟಿದ್ದಾರೆ ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಆ ಬಗ್ಗೆ ಬಂದಲ್ಲಿ ಅವರನ್ನು ಎಲ್ಲರನ್ನೂ ಕೂಡ ಬಂಧಿಸಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನವಿ ಮಾಡಿದ್ದೇವೆ. ಸೀರೆ ಹುಟ್ಟವರು ಯಾಕಂದ್ರೆ ಆ ಸೀರೆಗಳಿಗೆ ಅವರು ಒಂದೇ ಲೆಕ್ಕ ಬಂದಂತ ಹೇಳಿದ್ರೆ ಎಲ್ಲ ದಾಖಲೆಗಳು ಅವರ ಕೈಯಲ್ಲಿ ಬೇಕಾಗ್ತದೆ. ಹಾಗಾಗಿ ದಾಖಲೆ ಇಲ್ಲದೆ ಬಂದಲ್ಲಿ ಅವರನ್ನು ಬಂಧಿಸಬೇಕಂತೇಳಿ ಚುನಾವಣಾ ಆಯೋಗಕ್ಕೆ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ. ಯೋಜನೆಗಳಿಂದ ಪಂಚ ಗ್ಯಾರಂಟಿಯಿಂದ ಎಲ್ಲ ನಮ್ಮ ಹಳ್ಳಿಯ ಜನರು ನಮ್ಮನ್ನು ಬೆಂಬಲಿಸ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಉಚಿತ ವಿದ್ಯುತ್ ಇರ್ಬೋದು ಅಥವಾ 2,000 ಅಕೌಂಟಿಗೆ ನೇರವಾಗಿ ಬೀಳುವಂಥ ಇದು ಇರ್ಬೋದು. ಮಹಿಳೆಯರು ನಮ್ಮಲ್ಲೆಲ್ಲ ಅದರ ಬಗ್ಗೆ ಹೇಳ್ತಾರೆ, ನಮಗೆ ಯಾವುದಕ್ಕೆಲ್ಲ ಉಪಯೋಗ ಆಗಿದೆ. ಮೊನ್ನೆ ಒಬ್ಬರು PTO ಬಂದ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ನನ್ನ ಮಗಳ ಗಂಡ ತೀರಿದ್ದಾರೆ, ನನಗೆ ಈಗ ತುಂಬ ಕಷ್ಟ ಆಗಿದೆ. ಆ ಹೆಂಗಸು ಕೂಗುವಾಗ ಅಲ್ಲಿ ಹತ್ತಿರ ಇದ್ದ ಹೆಂಗಸು ಕೂಡ ಕೂಗಿತು. ಅದು ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಆ ಜನರಲ್ಲಿ ಹೋಗಿ ವಿಚಾರಿಸುವಾಗ ನಮಗೆ ತಿಳಿತಾ ಇದೆ. ಇವತ್ತು ಹಳ್ಳಿಯ ಮಹಿಳೆಯರ ಕಣ್ಣೀರನ್ನು ಒರೆಸುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಒಂದು ಗ್ರಾಮದ ಅಭಿವೃದ್ಧಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂಥ ಕೆಲಸ ಕೂಡ ಇದರಲ್ಲಿ ಆಗ್ತಾ ಇದೆ. ಇವತ್ತು ನೇರವಾಗಿ ಆ ಮಹಿಳೆಯ ಅಕೌಂಟಿಗೆ ಬೀಳೋದ್ರಿಂದ ಆ ಗ್ರಾಮದಲ್ಲಿ ಒಂದಷ್ಟು ವ್ಯಾಪಾರ ವಹಿವಾಟುಗಳು ನಡೆಯುವುದರಿಂದ ಆ ಗ್ರಾಮದ ಅಭಿವೃದ್ಧಿ ಕೂಡ ಆಗ್ತದೆ. ಈಗ ಗಾಂಧೀಜಿಯವರ ರಾಮರಾಜ್ಯದ ಕನಸು ಏನಿದೆ ಅದು ಈ ರೀತಿಯಲ್ಲಿ ರಾಮರಾಜ್ಯದ ಕನಸು ಈ ರೀತಿಯಲ್ಲಿ ನನಸಾಗ್ತಾ ಇದೆ. ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ನಮ್ಮ ಗಾಂಧೀಜಿಯವರ ಆ ಒಂದು ನುಡಿಯಂತೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂವಿಧಾನಬದ್ಧವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದು ಅದು ಸಫಲ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಒಂದು 2,000 ಕೊಡುವುದಿರ್ಬೋದು, ಉಚಿತ ವಿದ್ಯುತ್ ಇರ್ಬೋದು. ಇವತ್ತು ಬಸ್ಸು ಪ್ರಯಾಣ ಶಕ್ತಿ ಯೋಜನೆಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳ ಏನು ಭಂಡಾರ ತುಂಬಿ ತುಳುಕ್ತಾ ಇದೆ. 3 ಪಟ್ಟು ಹೆಚ್ಚು ಅಲ್ಲಿ ಆದಾಯ ಬರ್ತಾ ಇದೆ. ಇದು ನೇರವಾಗಿ ಸರ್ಕಾರಕ್ಕೆ ಸಲ್ತದೆ. ಅಲ್ಲಿಂದ ಪುನಃ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ಒಂದು ಯೋಜನೆ, ಯಾವುದೇ ಯೋಜನೆಗಳಿರಲಿ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಭೂ ಸುಧಾರಣೆಗಳಿರ್ಬೋದು, ಏನು ಅಕ್ರಮ ಸೂತ್ರಣ ಇರ್ಬೋದು, ದರ್ಖಾಸ್ತು ಕೊಡುವುದು ಇರ್ಬೋದು, 94C ಕೊಡುವುದು ಇರ್ಬೋದು, ಅಥವಾ ಆಧಾರ್ ಕಾರ್ಡ್ನಂಥ ಇದು ಇರ್ಬೋದು, ಎಲ್ಲವೂ ಮುಂದೊಂದು ದಿನ ಅದು ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂಥ ಒಂದು ಕಾರ್ಯಕ್ರಮಗಳೇ ಆಗಿರ್ತದೆ. ಹಾಗೆ ಈ ಗ್ಯಾರಂಟಿ ಯೋಜನೆ ಕೂಡ ಇಡೀ ನಮ್ಮ ದೇಶದ ಜನರ, ನಮ್ಮ ರಾಜ್ಯದ ಜನರ ಎಲ್ಲ ವಿಧದಲ್ಲೂ ಎತ್ತರಕ್ಕೆ ಬೆಳೆಸುವಂಥ ಯೋಜನೆಗಳಾಗಿರ್ತದೆ. ಈಗ ಮೋದಿಯವರ ಗ್ಯಾರಂಟಿ ನಿಮ್ಗೆ ಗೊತ್ತಿದೆ, ಬೆಲೆ ಏರಿಕೆಯೇ ಅವರ ಒಂದು ಗ್ಯಾರಂಟಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಯಾಕೆಂದರೆ ಎಲ್ಲ ನೋಡಿ ನೀವು, ಪೆಟ್ರೋಲ್ ಡೀಸೆಲ್ನಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಅಲ್ಲಿಂದಲೇ ಏರಲಿಕ್ಕೆ ಸ್ಟಾರ್ಟ್ ಆಗಿದೆ. ಪೆಟ್ರೋಲ್ ಡೀಸೆಲ್ನ ಬೆಲೆ, ಅದರ ಕ್ರೂಡ್ ಆಯಿಲ್ನ ಬೆಲೆ ಎಷ್ಟು ಅಂತ ಗೊತ್ತಿದೆ, ಅವತ್ತಿದ್ದದ್ದು ಎಷ್ಟು ಅಂತ ಜನರಿಗೆ ಈಗ ಎಲ್ಲ ಅರ್ಥ ಆಗಿದೆ. ಈಗ ಅವರು ಮಾರುವಂಥ ಪ್ರೈಸ್ 4 ಪಟ್ಟು ಹೆಚ್ಚು ರೇಟಲ್ಲಿ ಇವತ್ತು ಜನರಿಗೆ ಅದು ಸಿಗುವಂತಾಗಿದೆ. ಒಟ್ಟಾರೆ ಎಲ್ಲ ಔಷಧಗಳಿರ್ಬೋದು, ನಾವೀಗ ಮೆಡಿಕಲ್ಗೆ ಹೋದರೆ, ನಾನೇ ಮೆಡಿಕಲಲ್ಲಿ ನಮ್ಮ ತಾಯಿಗೆ ಇದು ತರ್ತಾ ಇದ್ದೆ, ಈಗ 3 ಪಟ್ಟು ಜಾಸ್ತಿ ಆಗಿದೆ. ಅವತ್ತಿನ ಬಿಲ್ಲು ಸಹ ಇದೆ, ಇವತ್ತಿನ ಬಿಲ್ಲು ಸಹ ಇದೆ. ಎಲ್ಲ ನೋಡುವಾಗ
ಆ 3 ಪಟ್ಟು ಔಷಧಿಯ ಬೆಲೆ ಜಾಸ್ತಿ ಆಗಿದೆ. ಇದೆಲ್ಲ ಬಡವರನ್ನು ರಕ್ತ ಹೀರುವಂಥ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ರಾಸಾಯನಿಕ ಗೊಬ್ಬರಗಳ ರೇಟು ಅವತ್ತಿಂದು ಇವತ್ತಿದ್ದು ನೀವು ತುಲನೆ ಮಾಡಿ ಯಾವ ರೀತಿಯಲ್ಲಿ ಅದು ಏರಿಕೆಯಾಗಿದೆ. ರೈತನ ರಕ್ತವನ್ನು ಕುಡಿತಾ ಇದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಒಟ್ಟಾರೆ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಇಂಥ 2,000 ನಾವು ವಾಪಸ್ ಕೊಡುವ ಮೂಲಕ ಆ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ.